ಸೊ ಚಾರ್ಜ್ ಶೀಟ್ನಲ್ಲಿ 5 ಫೋಟೋಗಳು ಉಲ್ಲೇಖವಾಗಿದೆ. ಪ್ರಮುಖವಾಗಿ ಪ್ರಸ್ತಾವನೆಯಲ್ಲೇ 5 ಫೋಟೋಗಳು. ಪ್ರಾರಂಭಿಕ ಮೊದಲನೇ ಫೋಟೋ ಪ್ರಾಣ ಭಿಕ್ಷೆ ಬೇಡ್ತಾ ಇರತಕ್ಕಂಥ ರೇಣುಕಾಸ್ವಾಮಿ ಪ್ರಕರಣವನ್ನು ವಿವರಿಸ್ತಾರೆ ವಿತ್ ಫೋಟೋಸ್. ಪೊಲೀಸ್ ಲಾಠಿ ಮುಂಬದಿ ಪುಡಿ ಪುಡಿಯಾಗಿರ್ತಕ್ಕಂಥದ್ದು ಎರಡನೇ ಫೋಟೋ. ಇದರಲ್ಲಿ ಹೊಡೆದಿದ್ದಾರೆ ಈ ಪರಿಪ್ರಮಾಣದಲ್ಲಿ ಅಂತ. ಮೂರನೇ ಫೋಟೋ ಬಂದು ಹಲ್ಲೆಗೆ ಬಳಸಿರುವ ನೈಲಾನ್ ಹಗ್ಗ ಹೊಡೆದಿದ್ದಾರೆ ಇದರಲ್ಲಿ ಅಂತಕ್ಕಂಥದ್ದು. ಕತ್ತಿಗೆ ಬಿಗಿದಿರ್ತಾರೆ ಹೇಳಕ್ಕಾಗಲ್ಲ. ರೇಣುಕಾಸ್ವಾಮಿಗೆ ಥಳಿಸಿರುವ ರಿಪೀಸ್ ಪಟ್ಟಿಯ ಫೋಟೋ ನಾಲ್ಕನೇ ಫೋಟೋ. ಮತ್ತು ವೆರಿ ಇಂಪಾರ್ಟೆಂಟ್ 5ನೇ ಫೋಟೋ ಪವಿತ್ರ ಗೌಡ ಮನೆಯಲ್ಲಿ ಸೀಸ್ ಮಾಡಿರ್ತಕ್ಕಂಥ ಚಪ್ಪಲಿ. ಪವಿತ್ರ ಗೌಡ ಅವರು ಪಟ್ಟಣಗೆರೆ ಶೆಡ್ಗೆ ಹೋದಾಗ ಅವರು ಧರಿಸಿದ್ದಂತಹ ಚಪ್ಪಲಿ. ಈ 5 ಫೋಟೋಗಳನ್ನು ಆರಂಭದಲ್ಲೇ ಉಲ್ಲೇಖ ಮಾಡಿ ಅದರ ಸಾರಾಂಶವನ್ನು ಹೇಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಇಡೀ ಪ್ರಕರಣದ ಸಾರಾಂಶ ಒಂದು ಸರ್ತಿ ಅದನ್ನು ಓದಿದ್ರೆ ಇಡೀ ಪ್ರಕರಣ ಏನು ಅಂತಕ್ಕಂಥದ್ದು ಗೊತ್ತಾಗ್ಬಿಡಬೇಕು. ಆಮೇಲೆ ಒಳಗಡೆ ಅದನ್ನು ಇನ್ ಡೀಟೇಲ್ ಆಗಿ ಬರಿತಾ ಹೋಗ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಈಗ ಪ್ರಮುಖವಾಗಿ ಅವ್ರ ಹತ್ರ ಬೇಕಾದಷ್ಟು ಫೋಟೋಗಳಿದೆ, ಅದು ಬೇರೆ ವಿಚಾರ. ಈ 5 ಫೋಟೋಗಳನ್ನು ಆರಂಭದಲ್ಲೇ ಉಲ್ಲೇಖ ಮಾಡಿರ್ತಕ್ಕಂಥ ಉದ್ದೇಶ ಏನು? ಅರವಿಂದ್, ರೇಣುಕಾಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಶೀಟನ್ನು ಈಗಾಗಲೇ ಪೊಲೀಸರು ಕೋರ್ಟ್ಗೆ ಸಲ್ಲಿಸಿರುವಂಥದ್ದು. ಚಾರ್ಜ್ ಶೀಟ್ನಲ್ಲಿ ಏನಿದೆ ಪ್ರಮುಖ ಅಂಶಗಳನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಬಹಳ ಪ್ರಮುಖವಾದ ಅಂಶಗಳನ್ನು ಆರಂಭದಲ್ಲಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಹಂತಕರ ಕ್ರೌರ್ಯ ಹೇಗಿತ್ತು ಅನ್ನುವಂಥದ್ದನ್ನು ಆ ಫೋಟೋಗಳ ಮೂಲಕ ವಿವರಿಸುವ ಕೆಲಸವನ್ನು ಪೊಲೀಸರು ಆರಂಭದಲ್ಲೇ ಮಾಡಿದ್ದಾರೆ ಅನ್ನುವಂಥದ್ದು ಆ ಚಾರ್ಜ್ ಶೀಟ್ನ ಪ್ರಮುಖ ಅಂಶಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಗಮನಿಸಬೇಕಾಗತ್ತೆ. ಅದರಲ್ಲಿ ಬಹಳ ಪ್ರಮುಖವಾದಂಥ ಒಂದು ಫೋಟೋ, ಯಾರೋ ಕರಳು ಕಿತ್ತು ಬರುವಂಥ ಒಂದೇ ಒಂದು ಫೋಟೋನ ಪ್ರಮುಖ ಸಾಕ್ಷ್ಯವನ್ನಾಗಿ ಪರಿಗಣಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಿರುವಂಥದ್ದು. ಅದು ರೇಣುಕಾಸ್ವಾಮಿ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವಂಥ ಸಂದರ್ಭದಲ್ಲಿ, ಹಲ್ಲೆ ಮಾಡ್ತಿರುವಂಥ ಸಂದರ್ಭದಲ್ಲಿ ನನಗೆ ಪ್ರಾಣ ಭಿಕ್ಷೆ ಕೊಡಿ ಅನ್ನುವಂಥ ಭಿಕ್ಷೆಯನ್ನು ಬೇಡುವಂಥ ಒಂದು ಫೋಟೋವನ್ನು ಚಾರ್ಜ್ ಶೀಟ್ನಲ್ಲಿ ಆರಂಭದಲ್ಲೇ ಉಲ್ಲೇಖವನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಯಾಕಂದರೆ ಇವರ ಕ್ರೌರ್ಯ ಹೇಗಿತ್ತು, ಇವರ ಕ್ರೌರ್ಯವನ್ನು ಬಿಡಿಸಲಿಕ್ಕೆ ಆತ ಹೇಗೆಲ್ಲ ಅಂಗಾಲಚ್ಚಿಕೊಂಡಿದ್ದಾನೆ ಅನ್ನುವಂಥದ್ದನ್ನು ವಿವರಿಸುವ ಕೆಲಸವನ್ನು ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಅದರ ಜೊತೆಗೆ ಈತನಿಗೆ ಹಲ್ಲೆ ಮಾಡಿದ್ದಂಥ ಒಂದು ರಿಪೀಸ್ ಪಟ್ಟಿ ಜೊತೆಗೆ ಒಂದು ಲಾಠಿ, ಅದರ ಜೊತೆಗೆ ಲೈಲಾನ್ ಹಗ್ಗದಿಂದ ಇವರು ಹೊಡೆದಿದ್ದಾರೆ ಅನ್ನುವಂಥದ್ದನ್ನು ಪ್ರೂವ್ ಮಾಡುವ ಕೆಲಸಕ್ಕೆ ಪೊಲೀಸರು ಒಂದು ಪ್ರಾರಂಭದಲ್ಲಿ ಈ ಒಂದು ಸಾಕ್ಷ್ಯಾಧಾರಗಳನ್ನು ಉಲ್ಲೇಖ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸಿಗ್ತಿರುವಂಥದ್ದು. ಅದರ ಜೊತೆಗೆ A1 ಆರೋಪಿ ಆಗಿರುವಂತಹ ಪವಿತ್ರ ಗೌಡ ಅವರ ಚಪ್ಪಲಿ, ಅವರ ಮನೆಗೆ ರೈಡ್ ಮಾಡಿ ಅವರ ಮನೆಯಲ್ಲಿ ವಶಪಡಿಸಿಕೊಂಡಂಥ ಚಪ್ಪಲಿಯನ್ನು ಕೂಡ ಉಲ್ಲೇಖವನ್ನು ಮಾಡಿದ್ದಾರೆ. ಕಾರಣ, ಆಕೆಯ ಚಪ್ಪಲಿಯ ಮೇಲೆ ರೇಣುಕಾಸ್ವಾಮಿಯನ್ನು ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ರೇಣುಕಾಸ್ವಾಮಿಯ ರಕ್ತದ ಕಲೆಗಳಿದ್ವು. ಅದನ್ನು ಕೂಡ FSLಗೆ ಕಳಿಸಿದ್ರು. ಅದು ಕೂಡ FSLಲ್ಲಿ ಪ್ರೂವ್ ಆಗಿದೆ. ರೇಣುಕಾಸ್ವಾಮಿಯ ರಕ್ತ ಪವಿತ್ರ ಗೌಡ ಚಪ್ಪಲಿಯ ಮೇಲೆ ಅಂಟಿಕೊಂಡಿರುವ ರಕ್ತ ರೇಣುಕಾಸ್ವಾಮಿಯ ರಕ್ತ ಅನ್ನೋದು ಪ್ರೂವ್ ಆಗಿದೆ. ಹಾಗಾಗಿ ಎಲ್ಲವನ್ನು ಕೂಡ ಪ್ರಮುಖ ಸಾಕ್ಷ್ಯಗಳನ್ನಾಗಿ ಜಡ್ಜ್ ಓದಿದಂಥ ಸಂದರ್ಭದಲ್ಲಿ ಇದೆಲ್ಲ ಒಂದು ಕಡೆ ಕ್ರೌರ್ಯ ಮೆರೆದಿದ್ದಾರೆ ಅನ್ನುವಂಥದ್ದು ಸಾಬೀತಾಗಲಿ ಅನ್ನುವಂಥ ಕಾರಣಕ್ಕಾಗಿ ಈ ಪ್ರಮುಖ 5 ಫೋಟೋಗಳನ್ನು ಫೈಂಡ್ ಔಟ್ ಮಾಡಿ ಪ್ರಮುಖವಾಗಿ ಉಲ್ಲೇಖವನ್ನು ಮಾಡಿದ್ದಾರೆ. ಮತ್ತೆ ಮಾತನಾಡ್ತಾ ಹೋಗ್ತೀನಿ.